ಗೃಹಲಕ್ಷ್ಮಿ ಹೊಂಟಾವ ಆಯ್ತು, ರಾಷನ್ ಹೊಂಟಾವ 2,000 ರೂಪಾಯಿ ಆಯ್ತು, ಮತ್ ಬಸ್ ಫ್ರೀ ನಮ್ಮ ಊರು ಹೋಲಾಕ ಎಲ್ಲ ಚಂದ. ನಾವು ಕಾಂಗ್ರೆಸ್ ಬರ್ಬೇಕು. ನಮ್ಗೆ ಎಣ್ಣೆ ರೇಟ್ ಜಾಸ್ತಿ ಮಾಡಿ ಹೆಣ್ಮಕ್ಳಿಗೆ ಬಸ್ ಫ್ರೀ ಇದಾಗ ಓಡಿಸ್ಲತ್ತಾರ. ಮೋದಿ ಸಾಹೇಬ್ರದ್ದು ವಯಸ್ಸಾಗ್ಯದ ಈಗ ಆದೊಟ್ಟು ಮಟ್ಟಿಗೆ, ಅವ್ರು ಆದೊಟ್ಟು ಮಟ್ಟಿಗೆ ಅದು ಬಿಡುಗಡೆ ಮಾಡಬೇಕು. ಬಸನಗೌಡ ಪಾಟೀಲ್ ಯತ್ನಾಳ್ ಆಗ್ಬೇಕು ಸರ್. ಯಾಕೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವ್ರು ಆಗ್ಬೇಕು ಸರ್? ಅವ್ರ ಒಂದು ತರ ಇದ್ದಾರೆ ಸರ್, ಒಂದು ಫೈರ್ ಬ್ರ್ಯಾಂಡ್ ಇದ್ದಂಗೆ ಇದ್ದಾರೆ ಅವರು. ಒಂದು ಖರ್ಗೆ ಅವ್ರು ಯಾಕಂತಂದ್ರೆ ನಿಜವಾಗಿ ನೋಡ್ಬೇಕಾಗಿತ್ತಂದ್ರೆ ಕರ್ನಾಟಕದಲ್ಲಿ ಅವ್ರ ಮುಖ್ಯಮಂತ್ರಿ ಆಗಂತ ವ್ಯಕ್ತಿಗಳು, ಆದ್ರೆ ಕರ್ನಾಟಕದಿಂದ ಅವರಿಗೆ ಅಂತ ಇಲ್ಲಿ ಇರ್ತಕ್ಕಂಥ ಮಹಾತ್ಮ ನೇತಗಳು ಹೊನ್ನಾರನ್ನ ನಡೆಸಿ ಅವ್ರಿಗೆ ಕೇಂದ್ರ ಕಳಿಸಿದ್ರು. ಸಿದ್ದರಾಮಯ್ಯ ಸರ್ಕಾರ ಬಂದ ನಿಮಗೆ ಪೂರ್ತಿ ಎಲ್ಲ ಜನರಿಗೆ ಪೂರ್ತಿ ಮೈಗಳು ಮಾಡಿಬಿಟ್ಟಿದಾರ. ಅವ್ರು ಎಲ್ತನ ಕೊಡ್ತಾರೋ ಗೊತ್ತಿಲ್ಲ, ಅವ್ರ ಗ್ಯಾರಂಟಿನೆಲ್ಲ ಕಾಂಗ್ರೆಸ್ದವ್ರದ್ದು. ಯಾವಾಗ ಕೊಡ್ತಾರೋ ಯಾವಾಗ ಬಂದ್ ಮಾಡ್ತಾರೋ. ನಾವು ಎಲೆಕ್ಷನ್ ಆಮೇಲೆ ಬಂದ್ ಮಾಡ್ಬೋದು ಬಿ, ಮತ್ತೆ ಎಲ್ಲರಿಗೂ ರೊಕ್ಕ ಕೊಟ್ಟು ಹಾಳು ಮಾಡ್ಯಾರ ಅವ್ರು. ನಮಸ್ತೆ, ನಿಮ್ಮ ಹೆಸರು? ಮಹಾರಾಷ್ಟ್ರ. ಈ ಸರಿ ನಿಮ್ ಕಾಂಗ್ರೆಸ್ ಬಿಜೆಪಿ? ಕಾಂಗ್ರೆಸ್. ಯಾಕೆ ಕಾಂಗ್ರೆಸ್? ಕಾಂಗ್ರೆಸ್ ಬೇಕು ನಮಗ್. ಓಕೆ, ಗ್ಯಾರಂಟಿ ರೊಕ್ಕ 2,000 ಬಂದವ. ಹೊಂಟಾವ 2,000 ರೂಪಾಯಿ ಕಾಂಗ್ರೆಸ್ ಗೃಹಲಕ್ಷ್ಮಿ ಹೊಂಟಾವ ಆಯ್ತು, ರಾಷನ್ ಹೊಂಟಾವ 2,000 ರೂಪಾಯಿ ಆಯ್ತು, ಮತ್ ಬಸ್ ಫ್ರೀ ನಮ್ಮ ಊರು ಹೋಲಾಕ ಎಲ್ಲ ಚಂದ. ನಾವು ಕಾಂಗ್ರೆಸ್ ಬರ್ಬೇಕು. ಯಜಮಾನ್ ನಮಸ್ತೆ ರೀ. ನಿಮ್ಮ ಹೆಸರು? ಮೊಹಮ್ಮದ್ ಇಸ್ಮಾಯಿಲ್ ಸಾಬ್. ಈಗ ಲೋಕಸಭಾ ಎಲೆಕ್ಷನ್ ಬಂತ್ರಿ, ನಿಮ್ಮ ಪ್ರಕಾರ ನಮ್ಮ ದೇಶದ ಪ್ರಧಾನಮಂತ್ರಿ ಯಾರು ಆಗ್ಬೇಕು ಅನ್ಸುತ್ತೆ? ರಾಹುಲ್ ಗಾಂಧಿ ಆಗ್ಬೇಕು. ಯಾವ ಕಾರಣಕ್ಕೆ ರಾಹುಲ್ ಗಾಂಧಿ ಅವ್ರು ಆಗ್ಬೇಕು? ಯಾಕಂದ್ರೆ ಹೆಂಗನ ಈಗ ಹೊಸದಾಗ ಬಂದ ಚಂದ, ಅವನಿಗೆ ಅರ್ಥ ಆಗ್ಯದ. ಮೋದಿ ಸಾಹೇಬ್ರದ್ದು ವಯಸ್ಸಾಗ್ಯದ ಈಗ ಆದೊಟ್ಟು ಮಟ್ಟಿಗೆ, ಅವ್ರು ಆದೊಟ್ಟು ಮಟ್ಟಿಗೆ ಅದು ಬಿಡುಗಡೆ ಮಾಡಬೇಕು. ಯಾರಿಗಾರು ಯೋಗಿಗೆ ಅಮಿತ್ ಶಾಗ ಕೊಟ್ಟು ಬಿಡ್ಬೇಕು. ಈಗ ಅವರು ಈಗ ಆದೊಟ್ಟು ಮಟ್ಟಿಗೆ 10 ವರ್ಷ ಮಾಡ್ರಿ. ಈಗ ಅವರು ಆದೊಟ್ಟು ಮಟ್ಟಿಗೆ ಸಮರ್ಥನ ಮಾಡಿಬಿಡ್ಬೇಕು ಅವ್ರು ಟೋಟಲಿ. ಅಂದ್ರೆ ಯೋಗಿ ಅವ್ರು ಕೊಡ್ಬೇಕು ಅನ್ಸುತ್ತೆ. ಯೋಗಿ ಕೊಡ್ಲಿ, ಅಮಿತ್ ಶಾ ಕೊಡ್ಲಿ, ಈಗ ಕೊಡ್ಬೇಕು ಅವ್ರು. ಯಾಕಂದ್ರ ಈಗ ಅವ್ರದ್ದು ವಯಸ್ಸು ಆಗ್ಬಿಟ್ಟದ. ಈಗ ಅವ್ರಿ ಹೆಂಗಿದ್ದವ್ರಿಗೆ ಕೊಡ್ಬೇಕು. ಯಾಕಂದ್ರ ನಮ್ಮ ಅಡ್ವಾಣಿ ಸಾಬ್ರಿ ಹೆಂಗೆ ತೆಗ್ದಾಕ್ಯಾರಲ್ಲ, ಇವ್ರು ಬಿ ಹೊರಗೆ ಆಗ್ಬೇಕು ಟೋಟಲಿ. ಆದೊಟ್ಟು ಮಟ್ಟಿಗೆ ಇವ್ರು ಬಿ ಜಲ್ದಿ ಹೊರಗೆ ಆಗ್ಬಿಡ್ಬೇಕು. ಆದೊಟ್ಟು ಮಟ್ಟಿಗೆ ಎಷ್ಟು ತೋಲ್ತನ ನಾನೇ ಇರಬೇಕು ಬೇಡ. ಓಕೆ ಓಕೆ, ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ಅಧಿಕಾರದೊಳಗೆ ಐತಿ, ಇದ್ರ ಬಗ್ಗೆ ನಿಮ್ಗೆ ಏನು ಹೇಳ್ಬೇಕು ಅನ್ಸುತ್ತಾ? ನೋಡ್ರಿ, ನಡೆದ ಕಾಂಗ್ರೆಸ್ ಆದೊಟ್ಟು ಮಟ್ಟಿಗೆ ಕರೆಕ್ಟು ಮಾಡಿದಂತೆ ಕಾಂಗ್ರೆಸ್ ಬಂದ್ಬಿಟ್ಟದ ಈ ಸಲ. ಈಗ ರಾಗ ಮಾಡ್ತದ ಮುಂದೆ ಹೋಯ್ತದೇನೋ. ಈಗ ಒಳ್ಳೇದು ಮಾಡ್ತು ಅಂದ್ರೆ ಇರ್ತದ, ಕೆಟ್ಟದ್ದು ಮಾಡಿದ್ರು ಹೊಂಟೋಯ್ತದ. ಏನೇನು ಒಳ್ಳೇದು ಮಾಡಿದಾರೆ ಅನ್ಸುತ್ತೆ ಈ ಸರಿ ನಿಮ್ಗೆ? ಈಗ ನೋಡ್ರಿ, ಒಳ್ಳೇದು ಏನು ಮಾಡಿದಾರ ಅಂದ್ರೆ ಖಾಲಿ ಏನು ಕಾಣದ ಬಸ್ ಒಂದು ಫ್ರೀ. ಈ 2,000 ರೂಪಾಯಿ ಅದು ಏನು ಹಿರಿಯಲಕ್ಷ್ಮಿ ಏನದ ಅದು ಒಂದು 2,000 ರೂಪಾಯಿ ಕಾಣದ ಕಣ್ಣಿಗೆ. ಒಂದು ರಾಷನ್ ರೊಕ್ಕ ಒಂದು ಕುಳ್ಳತಾರ. ಈಗ ಆದೊಟ್ಟು ಮಟ್ಟಿಗೆ ಏನದ ಗರಿ ಮಂದಿಗೆ ಏನ್ ಬೇಕು ಅದೇ ಬೇಕು. ಸೌಕಾರ ಮಂದಿಗೆ ಏನದ ಏನ್ ಬಿ ನಡೀತದ, ಇಲ್ಲ ಹೋದ್ರು ನಡೆದೋಯ್ತದ. ಗರೀಬ್ ಮಂದಿಗೆ ಬೇಕಾದ್ರೆ ಆದೊಟ್ಟು ಮಟ್ಟಿಗೆ ಇದು ಒಂದು ಸರಿಯಾಗದ ಥೋಡೆ. ಮತ್ತೆ ಇದು ಎಲ್ಥನ ಕೊಟ್ಟು ನಡೆಸ್ತಾರ, ಎಲ್ಥನ ಬಿಡ್ತಾರ, ಏನದು ಅವ್ರಿಗೆ ಬಿಟ್ಟಿಂದದ, ಅವ್ರಿಗೆ ಮಾಡಿದ. ಹಾಗಾದ್ರೆ ಕೊಟ್ಟರು ಇದೇ ತರ 5 ವರ್ಷ ತನ ಅದ್ರ ಮುಂದೆ ಸರ್ಕಾರ ಅವ್ರದೇ ಬರ್ತದ. ಇದೊಂದು ಗ್ಯಾರಂಟಿ ಕೊಡ್ತೀವಿ. ಈಗ ನೀವು ರಾಹುಲ್ ಗಾಂಧಿ ಅವ್ರು ಆಗ್ಬೇಕಂತಂದ್ರಲ್ಲ, ಖರ್ಗೆ ಅವ್ರು ಯಾಕೆ ಚಾನ್ಸ್ ಕೊಡ್ಬಾರ್ದು? ಒಂದು ಈಗ ನಮ್ಮ ಕರ್ನಾಟಕದಿಂದ ಅದು ಬ್ರದರ ಈಗ ಅವ್ರದ್ದು ಉಮ್ಮರ್ ಆಗ್ಯದಲ್ಲ ರೀ ಪಾಪ. ನಡ್ಲಿಕ್ಕೆ ಬರೋದ ಏನ್ ಪ್ರಧಾನಮಂತ್ರಿ ಆಗಿ ಏನ್ ಮಾಡ್ತಾರೆ ಅನ್ಸುದಿ. ಉಮ್ಮರ್ 75 ಆಗ್ಯದ. ಈಗ ಅವ್ರಿಗೆ ಇಲ್ಲಿ ಮುಖ್ಯಮಂತ್ರಿ ಕೊಟ್ಟಿಲ್ಲ ಪಾಪ, ಅವ್ರಿಗೆ ಪ್ರಧಾನಮಂತ್ರಿ ಎಲ್ಲ ಯಾಕೆ ಕೊಡ್ತಾರೆ ಅನ್ಸುತ್ತೆ. ಮೋದಿ ಆಗ್ಬೇಕು ಸರ್. ಯಾವ ಕಾರಣಕ್ಕೆ ನರೇಂದ್ರ ಮೋದಿ ಅವ್ರು ಆಗ್ಬೇಕು? ಅವರು ದೇಶದ ಅಭಿವೃದ್ಧಿ ಮಾಡ್ಯಾರ ಸರ್, ಒಂದು ಒಳ್ಳೆ ಕೆಲಸ ಮಾಡ್ಯಾರ. ಅವ್ರು ಏನಾರಪ್ಪ ಅಂತಂದ್ರೆ ಒಂದು ಸನ್ಯಾಸಿ ಟೈಪ್ ಅರ ಅವರು. ಅವ್ರಿಗೆ ಏನು ಮುಂದಿಂದ ಏನು ಅವ್ರದ್ದು ಏನು ಆಸೆ ಇಲ್ಲ, ನಿರಾಶೆ ಇದೆ ಅವ್ರಿಗೆ. ಅವರೇ ಆಗ್ಬೇಕು ಪ್ರಧಾನಿ. ನೆಕ್ಸ್ಟ್ ನೀವು ಕರ್ನಾಟಕದೊಳಗೆ ನಿಮ್ಗೆ ಯಾವ ಸರ್ಕಾರ ಬಂದ್ರೆ ಉತ್ತಮ ಅನ್ಸುತ್ತೆ? ನಾವು BJP ಸರ್ಕಾರ ಬಂದ್ರೆ ಉತ್ತಮ ಸರ್. BJP ಒಳಗೆ BY ವಿಜೇಂದ್ರ ಅವರು, ಯತ್ನಾಳ್ ಅವರು, ಇಲ್ಲ ಆರ್ ಅಶೋಕ್ ಅವರು ಯಾರು ಆಗ್ಬೇಕು ಅನ್ಸುತ್ತೆ ನಿಮ್ಗೆ? ನಮ್ಗೆ ಬಸನಗೌಡ ಪಾಟೀಲ್ ಯತ್ನಾಳ್ ಆಗ್ಬೇಕು ಸರ್. ಯಾಕೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವ್ರು ಆಗ್ಬೇಕು? ಸರ್ ಅವ್ರ ಒಂದು ತರ ಇದ್ದಾರೆ ಸರ್, ಒಂದು ಫೈರ್ ಬ್ರ್ಯಾಂಡ್ ಇದ್ದಂಗೆ ಇದ್ದಾರೆ ಅವರು. ಒಂದು ಬೆಂಕಿ ಕೆಂಡ ಇದ್ದಂಗೆ ಇದ್ದಾರೆ ಅವರು. ಅವ್ರಾಗಬೇಕು. BJP ರೀ. ಯಾಕೆ BJP ಅಧಿಕಾರಕ್ಕೆ ಬರ್ಬೇಕು ಅನ್ಸುತ್ತೆ? ಯಾಕಂದ್ರೆ ಅವ್ರು ಭಾಳಷ್ಟು ಕೆಲಸ ಮಾಡ್ಯಾರ್ರಿ. ರೋಡ್ ಕೆಲಸಗಳು ಭಾಳಷ್ಟು ಆಗ್ಯಾವ. ಮತ್ತು ಗ್ಯಾಸ್ ಸಿಲಿಂಡರ್ ಸಿಕ್ಕ್ಯಾವ್ರಿ. ಮತ್ತು ಈಗ ನೆಕ್ಸ್ಟ್ ಮನೆ ಕೊಡ್ತಾ ಇದ್ದಾರೆ. ಹಾಗಾಗಿ ಮತ್ತೆ ಮೋದಿ ಬರ್ಬೇಕಷ್ಟೇ. ಮೋದಿಯವರೇ ಯಾಕೆ ಬರ್ಬೇಕು ಅನ್ಸುತ್ತೆ ನಿಮಗೆ? ಅವರೇ ಅಭಿವೃದ್ಧಿ ಕೆಲಸ ಭಾಳಷ್ಟು ಮಾಡತ್ತಾರಲ್ಲ, ಅದಕ್ಕೆ ಮತ್ತೆ ಅವರೇ ಬರ್ಬೇಕು ಅಧಿಕಾರಕ್ಕೆ. ಈಗ ರಾಜ್ಯದೊಳಗೆ ಸಿದ್ದರಾಮಯ್ಯ ಸರ್ಕಾರ ಐತಿ, ಇದ್ರ ಬಗ್ಗೆ ನಿಮ್ಗೆ ಏನು ಹೇಳ್ಬೇಕು ಅನ್ಸುತ್ತೆ? ಅವರು ಗಣಸರಿ ಬಲ್ ಕಿತ್ಕೊಂಡು ಹೆಣ್ಮಕ್ಳಿಗೆ ಕೊಡ್ಲತ್ತಾರ್ರಿ. ಅವ್ರೇನು ಮಾಡ್ತಾರೆ, ನಮ್ಗೆ ಎಣ್ಣೆ ರೇಟ್ ಜಾಸ್ತಿ ಮಾಡಿ ಹೆಣ್ಮಕ್ಳಿಗೆ ಬಸ್ ಫ್ರೀ ಇದಾಗ ಓಡಿಸ್ಲತ್ತಾರ. ಅವ್ರೇನು ಅಭಿವೃದ್ಧಿ ಮಾಡತ್ತಾರ ಹೇಳ್ರಿ ನೀವು? ಉಲ್ಟಾ ಚಂದಿದಿಂದ ಸ್ಕೀಮ್ಗಳೆಲ್ಲ ಹಾಳು ಮಾಡ್ಲತ್ತಾರ. ಸಾಗರ್ ಖಂಡ್ರೆ ಅವರ ಭಗವಂತ ಖೂಬ ಅವರು ನಿಮ್ಮ ಕ್ಷೇತ್ರದ ಬೀದರ್ ಕ್ಷೇತ್ರದಲ್ಲಿ ಸರಿ? ಸಾಗರ್ ಖಂಡ್ರೆ ಅವರು. ಯಾಕೆ ಸಾಗರ್ ಖಂಡ್ರೆ ಅವರು? ಸಾಗರ್ ಖಂಡ್ರೆ ಅವ್ರು ಯಾಕಂತಂದ್ರೆ ನಮ್ಮ ಕಾಂಗ್ರೆಸ್ ಪಕ್ಷದಿಂದ ಅವರು ಅಭ್ಯರ್ಥಿಗಳಾಗಿ ನಿಂತಾರ. ಆ ನಿಟ್ಟಿನಲ್ಲಿ ಸಾಗರ್ ಖಂಡ್ರೆ
ಈಗ ಖರ್ಗೆ ಅವ್ರು ಆಗ್ಬೇಕು ಅನ್ಸುತ್ತೆ ಅಲ್ಲಿ ರಾಹುಲ್ ಗಾಂಧಿ ಅವ್ರು ಆಗ್ಬೇಕು ಅನ್ಸುತ್ತೆ ನಿಮ್ಗೆ? ಮ್ಯಾಲ ಕೇಂದ್ರದಲ್ಲಿ ಖರ್ಗೆ ಅವ್ರು ಆಗ್ಬೇಕು. ಯಾಕೆ ಖರ್ಗೆ ಅವ್ರು ಆಗ್ಬೇಕು? ಖರ್ಗೆ ಅವ್ರು ಯಾಕಂತಂದ್ರೆ ಅನುಭವಿಗಳವರು, ಸುಮಾರಿಲ್ಲ ಅಂತಂದ್ರೆ ಸೋಲಿಲ್ಲದ ಸರ್ದಾರ್ ಅಂತೇಳಿ ಅವ್ರ ಹೆಸರು ತಗೊಂಡವರು. ಅವ್ರು ಏನಾದ್ರು ನಿಜವಾಗಿ ನೋಡ್ಬೇಕಾಗಿತ್ತಂದ್ರೆ ಕರ್ನಾಟಕದಲ್ಲಿ ಅವ್ರು ಏನಾದ ಮುಖ್ಯಮಂತ್ರಿ ಆಗಂತ ವ್ಯಕ್ತಿಗಳವ್ರು. ಆದ್ರೆ ಕರ್ನಾಟಕದಿಂದ ಅವರಿಗೆ ಅಂತ ಇಲ್ಲಿ ಇರ್ತಕ್ಕಂಥ ಮಹಾನ್ ನೇತಗಳು ಹೊನ್ನಾರನ್ನ ನಡೆಸಿ ಅವ್ರಿಗೆ ಕೇಂದ್ರ ಕಳಿಸಿದ್ರು. ಆ ಕೇಂದ್ರದಲ್ಲಿ ಏನಂತಂದ್ರೆ ಅಲ್ಲಿ ಕೂಡ ಅವ್ರು ಏನಂತ ಒಂದು ಒಳ್ಳೆ ಹುದ್ದೆ ಮೇಲೆ ಹರ ಅಂತ ವ್ಯಕ್ತಿ ಏನಂತಂದ್ರೆ ನಮ್ಮ ದೇಶದ ಪ್ರಧಾನಮಂತ್ರಿಗಳಾದ್ರೆ ನಮ್ಮ ದೇಶನ ಸರಿಯಾಗಿ ನಡೀತದೆ. ಓಕೆ, ಈಗ ನೀವು ಅಂದ್ರೆ ಏನಪ್ಪ ಅಂತಂದ್ರೆ ಖರ್ಗೆ ಅವ್ರಿಗೆ ಇಲ್ಲಿ ಮುಖ್ಯಮಂತ್ರಿ ಆಗ್ಬೇಕಾಯ್ತು, ಆಗ್ಲಾರ್ದ ಕೇಂದ್ರ ಕಳಿಸಿದ್ರು ಅಂತಂದ್ರಲ್ಲ, ಮುಖ್ಯಮಂತ್ರಿ ಇಲ್ಲಿ ಮುಖ್ಯಮಂತ್ರಿ ಆಗಕ್ಕೆ ಬಿಟ್ಟಿಲ್ಲ, ಮ್ಯಾಗ ಕೇಂದ್ರದಾಗ ಪ್ರಧಾನಮಂತ್ರಿ ಆಗಕ್ಕೆ ಬಿಡ್ತಾರ ಅನ್ಸುತ್ತಾ ನಿಮ್ಗೆ? ಈಗ ಅದೇನಂತಂದ್ರೆ ಇರ್ತಕ್ಕಂಥ ಮೇನ್ ಏನಂತಂದ್ರೆ ಅನುಭವಿ ಅವ್ರು ತಿಳ್ಕೊಬೇಕು. ಯಾಕಂತಂದ್ರೆ ಕೆಳಗೆ ರಾಜ್ಯದಲ್ಲಿ ಕೂಡ ಅವ್ರಿಗೆ ಎಂತ ಹುದ್ದೆ ಸಿಕ್ಕಿಲ್ಲ. ಇವತ್ತೇನದ ಕೇಂದ್ರದಲ್ಲಿ ಏನಂತ ಇಡೀ ಏನಂತಾರೆ ಭಾರತ ದೇಶದ ಏನಂತಂದ್ರೆ ಕಾಂಗ್ರೆಸ್ ಅಧ್ಯಕ್ಷರಾಗಿರೋಂತಂದ್ಮೇಲೆ ಮೊದಲು ಆದ್ಯತೆ ಅವ್ರಿಗೆ ಕೊಟ್ಟು ಮಿಕ್ಕಿದೇನಂತಂದ್ರೆ ರಾಹುಲ್ ಗಾಂಧಿ ಕೊಡೋದು. ನರೇಂದ್ರ ಮೋದಿ ಯಾವ ಕಾರಣಕ್ಕೆ ನರೇಂದ್ರ ಮೋದಿ ಅವ್ರು ಆಗ್ಬೇಕು? ಅಂದ್ರೆ ಎಲ್ಲ ಕೆಲಸ ಚೆನ್ನಾಗಿ ಮಾಡಿದ್ದಾರೆ, ಎಲ್ಲರಿಗೂ ಗ್ಯಾಸ್ ಫ್ರೀ ಕೊಟ್ಟಿದ್ದಾರೆ, ಸವಲತ್ತು ಚೆನ್ನಾಗಿ ಮಾಡಿದ್ದಾರೆ, ರೋಡ್ ಎಲ್ಲದಲ್ಲೂ ಚೆನ್ನಾಗಿದೆ, ಭಾಳ ಸವಲತ್ತು ಮಾಡ್ಯಾರ ರೈತರಿಗೆ. ನಿಮ್ಮ ಕ್ಷೇತ್ರದೊಳಗೆ ಭಗವಂತ ಖೂಬಾ ಅವ್ರು ಕೆಲಸ ಮಾಡಿದಾರೆ? ಮಾಡ್ಯಾರಲ್ಲ ಅವರು, ರೈಲ್ವೆದು ಅದೆಲ್ಲ ಚೆನ್ನಾಗಿ ಮಾಡಿದ್ದಾರೆ ಅವರು, ಹಂಗೇನಿಲ್ಲ. ಈಗ ನರೇಂದ್ರ ಮೋದಿ ಅವ್ರು ಯಾಕೆ ಆಗ್ಬೇಕು ಅನ್ಸುತ್ತೆ ನಿಮ್ಗೆ? ನಮ್ಗೆ ರಾಹುಲ್ ಗಾಂಧಿ ಅವ್ರಿಗೆ ಒಂದು ಚಾನ್ಸ್ ಕೊಟ್ರೆ ಸರಿ, ನಿಮ್ಗೆ ಹೆಂಗ ಏನ್ ಅನ್ಸುತ್ತೆ? ಪೂರ್ತಿ ನಮ್ಮ ಇಂಡಿಯಾನೇ ಕೆಟ್ಟ ಹೋಗ್ಬಿಟ್ಟು ಸಿದ್ದರಾಮಯ್ಯ ಸರ್ಕಾರ ಬಂದಿವ ಪೂರ್ತಿ ಎಲ್ಲ ಜನರಿಗೆ ಪೂರ್ತಿ ಮೈಗಳು ಮಾಡಿಬಿಟ್ಟಿದ್ದಾರೆ. ಅವರು ಎಲ್ಲ ಹೆಣ್ಮಕ್ಳು ಫ್ರೀ ಕೊಟ್ಟು ಎಲ್ಲ ಇದು ಮಾಡಿ ಎಲ್ಲ ಬರ್ಬಾದ್ ಮಾಡಿಟ್ಟಿದ್ದಾರೆ. ನಿಮ್ಮ ಬೀದರ್ ಡಿಸ್ಟಿಕ್ ಒಳಗೆ ನಿಮ್ಮ ಪ್ರಕಾರ ಭಗವಂತ ಖೂಬಾ ಅವ್ರ ಸಾಗರ್ ಕಂಟ್ರಿ ಅವ್ರ ಸಪೋರ್ಟ್ ಯಾರಿಗೆ? ಭಗವಂತ ಖೂಬಾ. ಈಗ ನಮ್ಮ ದೇಶದ ಪ್ರಧಾನಮಂತ್ರಿ ನಿಮ್ಗೆ ನರೇಂದ್ರ ಮೋದಿ ಅವ್ರು ಯಾಕೆ ಆಗ್ಬೇಕು ಅನ್ಸುತ್ತೆ? ನಮಗ ಅವ್ರು ಭಾಳ ಭಾರಿ ಮಾಡ್ಯಾರ. ಅಂದ್ರೆ ಏನ್ ಬಿ ಮಾಡ್ಯಾರ ದೇಶ ಮೇನ್ ಬೇಕು. ಅದ್ರ ಕಡೆ ನಾವು ಮೋದಿ ನೋಡಿ ಓಟ್ ಹಾಕ್ತೀವಿ. ಕಾಂಗ್ರೆಸ್ ಸರ್ಕಾರ ಅಂದ್ಮೇ ಅನ್ನೇ ಬೇಡ ನಮಗೆ ಎಂದಿಗೂ ಬಿಜೆಪಿನ. ನಾವು ಹುಟ್ಟಿ ನೋಡಿದ್ರು ಬಿ ಬಿಜೆಪಿನೇ ಮಾಡ್ತೇವೆ, ಇನ್ನ ಬಿ ಬಿಜೆಪಿನೇ ಮಾಡ್ತಾ ಇರ್ತೀವಿ, ಮತ್ತೆ ಗೆದ್ಸ್ಕೊಂಡ್ ಬಿ ತರ್ತೇವೆ. ಬಿಜೆಪಿ ಇರ್ಬೇಕು. ಓಕೆ, ಈಗ ನರೇಂದ್ರ ಮೋದಿ ಅವರು ನಿಮ್ಗೆ ಅಭಿಪ್ರಾಯನ ಅವ್ರ ಬಗ್ಗೆ, ನಿಮ್ಮ ಕೆಲಸದ ಬಗ್ಗೆ ನಿಮ್ಗೆ? ನರೇಂದ್ರ ಮೋದಿ ಅಭಿಪ್ರಾಯ ಚಂದ ಅದ ರೀ, ಕೆಲಸಗಳೆಲ್ಲ ಒಳ್ಳೇದ. ದೇಶದ ಸಲುವಾಗಿ ಭಾಳ ಒಳ್ಳೆ ಕೆಲಸ ಮಾಡ್ಯಾರ ಅವರು. ಯಾವ್ರಿಗೆ ಏನು ಮಾಡ್ಯಾರ ಗೊತ್ತಿಲ್ಲ, ಅದು ನಮ್ಗೆ ಅವಶ್ಯಕತೆ ಇಲ್ಲ. ಮತ್ತು ದೇಶದ ಸಲುವಾಗಿ ಭಾಳ ಒಳ್ಳೆ ಕೆಲಸ ಮಾಡ್ಯಾರ. ಈಗ ನರೇಂದ್ರ ಮೋದಿ ಅವರು ಯಾಕೆ ಚಲೋ ನಿಮ್ಗೆ ಇರಲಿ ಅನ್ಸುತ್ತೆ, ಇದು ಅನ್ಸುತ್ತೆ ನಿಮ್ಗೆ? ಅವ್ರು ಒಳ್ಳೆ ಕೆಲಸ ಮಾಡೋದು ಕಳೆದು ಇರಲಿ. ಈಗ ಖರ್ಗೆ ಅವರು ಕರ್ನಾಟಕದಿಂದ ಅದಾರ, ಅವ್ರ ಹೆಸರು ಏನೋ ಪ್ರಧಾನದ ಅಭ್ಯರ್ಥಿ ಅಂತಂದು ಘೋಷಣೆ ಮಾಡೋ ಅಂತಾರೆ. ಇದ್ರ ಬಗ್ಗೆ ನಿಮ್ಗೆ ಏನು ಹೇಳ್ಬೇಕು ಅನ್ಸುತ್ತೆ? ಖರ್ಗೆ ಅವರು ಗುಲ್ಬರ್ಗಕ್ಕೆ ಮಾಡ್ಯಾರ, ಮತ್ತು ದೇಶ ಸಲುವಾಗಿ ಅವ್ರೇನು ಮಾಡಿದ್ರೆ ಖಾಲಿ ಗುಲ್ಬರ್ಗ ಅಷ್ಟೇ ಡೆವಲಪ್ ಮಾಡ್ಯಾರ. ಅವ್ರು ಮಾಡ್ಯಾರ, ಮಾಡ್ರಂತಿಲ್ಲ, ಮಾಡ್ಯಾರ. ಗುಲ್ಬರ್ಗ ಅಷ್ಟೇ ಮಾಡಿ, ದೇಶ ಸಲುವಾಗಿ ಅವ್ರು ಏನು ಮಾಡಿಲ್ಲ. ಈಗ ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ಅಧಿಕಾರದೊಳಗೈತಿ, ಇದ್ರ ಬಗ್ಗೆ ನಿಮ್ಗೆ ಏನು ಹೇಳ್ಬೇಕು ಅನ್ಸುತ್ತೆ? ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯಂದು ಕೆಲಸ ಒಳ್ಳೇದೇ ಅದ, ಹಂಗೇನಿಲ್ಲ. ಅವ್ರಿಗೂ ಎಲ್ಲ ಗೃಹಲಕ್ಷ್ಮಿ ಅದು ಇದು ಎಲ್ಲ ಕೊಡ್ಲತ್ತಾರ. ಅವ್ರು ಬಟ್ ಎಲ್ತನ ಕೊಡ್ತಾರೋ ಗೊತ್ತಿಲ್ಲ, ಅವ್ರು ಗ್ಯಾರಂಟಿನೇ ಇಲ್ಲ ಕಾಂಗ್ರೆಸ್ದವ್ರದ್ದು. ಯಾವಾಗ ಕೊಡ್ತಾರೋ ಯಾವಾಗ ಬಂದ್ ಮಾಡ್ತಾರೋ. ಎಲೆಕ್ಷನ್ ಆಮೇಲೆ ಬಂದ್ ಮಾಡ್ಬೋದು ಬಿ, ಮತ್ತು ಎಲ್ಲರಿಗೂ ರೊಕ್ಕ ಕೊಟ್ಟು ಹಾಳು ಬಿ ಮಾಡ್ಯಾರ ಅವ್ರು.